ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಸಂಸಾರದಲ್ಲಿ ಹುಟ್ಟಿ ಮತ್ತೊಂದ ಬಯಸಲೇಕಯ್ಯ, ನಗುವುದು ನುಡಿಯುವುದು ಶಿವಭಕ್ತರೊಡನೆ, ಸುಮ್ಮಾನ ಹಮ್ಮು ಬಿಮ್ಮಾಗಿರಲೇಕಯ್ಯ, ಕೂಡಲ ಸಂಗನ ಶರಣರ ಮುಂದೆ ಮನದೆರೆದು ಮಾತನಾಡುವುದು. ಇದು ಬಸವಣ್ಣನವರ ಒಂದು ಅಪ್ರಚಲಿತ ವಚನ. ಹೆಚ್ಚು ಜನ ಈ ವಚನ ಗೊತ್ತಿಲ್ಲ, ಹೆಚ್ಚು ಜನಕ್ಕೆ ಈ ವಚನ ಗೊತ್ತಿಲ್ಲ. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ಬಸವಣ್ಣವ್ರು ಇಲ್ಲಿ? ಈ ಜಗತ್ತಿನಲ್ಲಿ ಹುಟ್ಟಿ ಬಂದ ಮೇಲೆ ಸಂಸಾರನೇ. ಅದಕ್ಕೆ ಮಹಾದೇವಕ್ಕ ಹೇಳ್ತಾರೆ, ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು. ಸಂಸಾರ ಮದುವೆ ಆದ್ಮೇಲೆ ಅಂತ ತಿಳ್ಕೊಂಡಿದ್ದಾರೆ ಬಹಳ ಜನ. ಇಲ್ಲ, ತಾಯಿಯ ಗರ್ಭದಲ್ಲಿ ನಾವು ಹುಟ್ಟಿ ಹೊರಗೆ ಬಂದ್ಮೇಲೆ ಸಂಸಾರ ಶುರು. ಜನ್ಮ ಕೊಟ್ಟವಳು ತಾಯಿ, ಕಾರಣನಾದವನು ತಂದೆ, ಮೊದಲು ಹುಟ್ಟಿದವನು ಅಣ್ಣ ಅಥವಾ ಅಕ್ಕ, ಆಮೇಲೆ ಹುಟ್ಟಿದವಳು ತಮ್ಮ ಅಥವಾ ತಂಗಿ. ಹಿಂಗೆ ಸಂಸಾರ ಶುರುವಾಗ್ಬಿಡುತ್ತೆ. ಬೆಳೀತಾ 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 ಅದು ಪ್ರಬಲವಾಗುತ್ತೆ, ವಿಶಾಲವಾಗುತ್ತೆ, ಗಟ್ಟಿಗೊಳ್ಳುತ್ತೆ. ಇಂತಹ ಸಂಸಾರದಲ್ಲಿ ಎರಡೂ ಬರ್ತವೆ. ಬರೀ ದುಃಖನೇ ಬರುತ್ತೆ ಅಂತ ಹಂಗೇನಿಲ್ಲ. ಸುಖವೂ ಬರುತ್ತೆ, ದುಃಖವೂ ಬರುತ್ತೆ, ನೋವು ಬರುತ್ತೆ, ನಲಿವು ಬರುತ್ತೆ, ಹೊಗಳಿಕೆ ತೆಗಳಿಕೆ ಎಲ್ಲವೂ ಇರುತ್ತೆ. ಇಲ್ಲಿ ಆನಂದವಾಗಿರ್ಬೇಕಾದ್ರೆ ಉಪಾಯ ಏನಪ್ಪಾ ಅಂತಂದ್ರೆ, ಸಂಸಾರದಲ್ಲಿ ಹುಟ್ಟಿ ಮತ್ತೊಂದು ಬಯಸಲೇಕಯ್ಯ, ನಗುವುದು ನುಡಿಯುವುದು ಶಿವಭಕ್ತರೊಡನೆ, ಸುಮ್ಮಾನ ಹಮ್ಮು ಬಿಮ್ಮಾಗಿರಲೇಕಯ್ಯ. ಅಂದ್ರೆ ಯಾರು ಪರಮಾತ್ಮನಿಗೆ ಶರಣಾಗಿರ್ತಾರೋ, ಯಾರು ತನ್ನತನವನ್ನು ಬಿಟ್ಟು ಅನ್ಯರ ಹಿತಕ್ಕಾಗಿ ಬದುಕೋದು, ದೇಶಕ್ಕಾಗಿಯೋ ಧರ್ಮಕ್ಕಾಗಿಯೋ ಬದುಕ್ತೀವಿ ಅಂತ ಯಾರು ಅನ್ಕೊಂತಾರಲ್ಲ, ಅವರೇ ಶಿವಭಕ್ತರು ಅಷ್ಟೇ. ಸ್ವಾರ್ಥವನ್ನು ಬಿಟ್ಟವನು ಭಕ್ತ, ಇನ್ನೊಬ್ಬರ ಹಿತವನ್ನ ಬಯಸುವವನು ಭಕ್ತ. ಆದ್ರಿಂದ ಅಂತಹ ಭಕ್ತರೊಡನೆ ಮನ ತೆರೆದು ಮಾತನಾಡಪ್ಪ. ಇವಾಗ ಛಾಯಾಗೌಡ ಹೇಳಿದ್ದು ಅದೇನೆ. ಅವರು ನಿಮ್ಹಾನ್ಸ್ ಅಲ್ಲಿ ಕೆಲಸ ಮಾಡ್ತಾರೆ, ಜೊತೆಗೆ ಸೈಕಾಲಜಿ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಇದು ಇವತ್ತಿನ ಸಮಸ್ಯೆ ಅಲ್ಲ. ನಾವು ಚಿಕ್ಕವರಿದ್ದಾಗ್ಲೂ ಈ ಸುದ್ದಿ ಬರ್ತಾ ಇತ್ತು ಅಮೆರಿಕದಿಂದ. ಮೈಸೂರಲ್ಲೆಲ್ಲ ನಾವು ಅಭ್ಯಾಸ ಮಾಡುವಾಗ ಅಲ್ಲಿ ಹುಚ್ಚಾಸ್ಪತ್ರೆಗಳು ಬಹಳ ಅಂತೆ, ಮಾನಸಿಕ ರೋಗಿಗಳು ಬಹಳ ಅಂತೆ, ಆಮೇಲೆ ಕೌನ್ಸಿಲಿಂಗ್ ಮಾಡೋರು, ಸೈಕಾಟ್ರಿಸ್ಟ್ರು, ಆಮೇಲೆ ಸೈಕಾಲಜಿಸ್ಟು, ಇವರೆಲ್ಲ ಬಹಳ ಜನ ಇದಾರಂತೆ. ಕಾರಣ ಏನು ಅಂದ್ರೆ, ಅವರು ಭೌತಿಕವಾಗಿ ಬಹಳ ಗಳಿಸ್ಕೊಂಡ್ಬಿಟ್ರು. ಅಲ್ಲಿ ರೇಟು ಸಿಕ್ಕಾಪಟ್ಟೆ ಎಲ್ಲ ನಮಗಿಂತ ಜಾಸ್ತಿ ಇದೆ ರೇಟು. ಡಾಲರ್ ರೇಟು ಜಾಸ್ತಿ ಇದೆ, ಹೌದು, ಡಾಲರ್ ಬೆಲೆ ಜಾಸ್ತಿ ಇದೆ. ಹಂಗೆ ರೇಟು ಕೂಡ ಜಾಸ್ತಿ ಇದೆ. ನಮಗೆಲ್ಲ ಹೋಲಿಕೆ ಮಾಡಿದಾಗ ನಮಗಿಂತ ಕಡಿಮೆ. ಈಗ ಭಾರತದಲ್ಲೇ ಕಡಿಮೆ ರೇಟ್ ಇರೋದು ಹಾಗೆ ನೋಡ್ತಾ ಹೋದ್ರೆ. ಅಮೆರಿಕಾದಲ್ಲಿ ಸಿಕ್ಕಾಪಟ್ಟೆ ರೇಟ್ ಕೊಡ್ಬೇಕು ಎಲ್ಲದಕ್ಕೂ. ಒಂದು ಹಣ್ಣು ತಿನ್ಬೇಕಾದ್ರೆ ಒಂದು ಎಷ್ಟೋ ಪೆನ್ನಿ ಕೊಡ್ಬೇಕು, ಆದ್ರೆ ಡಾಲರ್ ಲೆಕ್ಕ ಎಲ್ಲ ಇರುತ್ತೆ. ಬಟ್ ರೇಟ್ ಎಲ್ಲ ಜಾಸ್ತಿ. ಹಾಗಾಗಿ ಅಲ್ಲಿ ಹಣದ ಚಲಾವಣೆ ಬಹಳ ಆಗಿದೆ. ಆದ್ರಿಂದ ಮತ್ತೆ ಅಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ, ಈ ದೇವ್ರು ಒಬ್ಬನೇ ಗಾಡೆಸ್ ಅಂತೂ ಮೊದ್ಲು ಗಾಡೆಸ್ ಎಲ್ಲ ಇದ್ವು, ಅಲ್ಲೂ ದೇವರುಗಳು ಇದ್ವು. ಅವೆಲ್ಲ ಇವಾಗ ಇದ್ದಂಗಿಲ್ಲ. ಚರ್ಚ್ಗೂ ಕೂಡ ಇವಾಗ ಹೋಗೋದು ತುಂಬಾ ಕಡಿಮೆ ಆಗ್ತಿದೆ ಅಂತ ಅವತ್ತೇ ಸುದ್ದಿ ಕೇಳ್ತಾ ಇದ್ವಿ. ಎಲ್ರು ಮೋಜು ಮಸ್ತಿ ಮಾಡೋಕ್ಕೋಸ್ಕರ ಎಲ್ಲೆಲ್ಲೆಲ್ಲ ಹೋಗ್ಬಿಡ್ತಾರೆ. ಶನಿವಾರ ಭಾನುವಾರ 2 ದಿವಸ ಅಲ್ಲಿ ಮೋಜು ಮಸ್ತಿ ಮಾಡಿಕೊಂಡು, ಅಥವಾ ಸ್ಕೀಯಿಂಗ್ ಅಂತ ಆಡ್ತಾರೆ, ಆಟ ಆಡೋದು, ಮ್ಯಾರಥಾನ್ ಮಾಡೋದು, ಈ ತರ ದೈಹಿಕ ಶ್ರಮ ಮಾಡ್ತಾರೆ. ಧ್ಯಾನದ ವಿಷಯ ಬಂದಾಗ ತ್ಯಾಗ ಇದೆ, ದಾನ ಇದೆ, ಅಲ್ಲೂ ಕೂಡ ದಾನ ಮಾಡ್ತಾರೆ. ನಮಗಿಂತ ಹೆಚ್ಚು ಕಡಿಮೆ ಹೆಚ್ಚಿಗೆನೆ ದಾನ ಮಾಡ್ತಾರೆ ಅಂತ ಹೇಳ್ಬೋದೇನಪ್ಪ. ಅಲ್ಲಿ ಮಕ್ಳಿಲ್ದೆ ಹೋದ್ರೆ, ಅಥವಾ ಮಕ್ಳಿದ್ರು ಕೂಡ ತಾಯಿ ತಂದೆಗಳು ಅಲ್ಲಿ ಪಿತ್ರಾರ್ಜಿತ ಆಸ್ತಿ ಇಲ್ಲ, ಅದನ್ನ ಯಾವ್ದಾರು ಚರ್ಚ್ಗೋ ಅಥವಾ ಯಾವ್ದಾರು ಸೇವಾ ಸಂಸ್ಥೆಗಳಿಗೋ ಟ್ರಸ್ಟ್ಗಳಿಗೋ ಬರೆದು ಬಿಡ್ತಾರೆ. ಹಾಗಾಗಿ ಅಲ್ಲಿ ದಾನ ನಮಗಿಂತ ಜಾಸ್ತಿನೇ ಇದೆ. ಆದ್ರೂ ನೆಮ್ಮದಿ ಯಾಕಿಲ್ಲ ಅಂದ್ರೆ, ಪ್ರಾಯಶಃ ಹಿಂಗಿರ್ಬೋದು,
ನಮ್ಮಲ್ಲಿ ಬಡತನವನ್ನ ನಾವೊಂದು ಆದರ್ಶ ಅಂತ ಒಪ್ಕೊಳ್ತೀವಿ. ಬಡ ನಮ್ಮಲ್ಲಿ ತ್ಯಾಗ ಮಾಡಿ ಹೋದವರೇ ಜಾಸ್ತಿ ಜನ. ಅಲ್ಲಿ ತ್ಯಾಗ ಮಾಡ್ತಾರೆ ಅಂದ್ರೂ ಬಡತನವನ್ನು ಒಪ್ಕೊಳ್ಳಲ್ಲ. ನಮ್ಮಲ್ಲಿ ಹಂಗಿಲ್ಲ. ಇವತ್ತಿಗೂ ಕೂಡ ನೀವು ಅಲ್ಲಲ್ಲಿ ಹುಡುಕಾಡಿದ್ರೆ ಹಿಂದೆ ಶ್ರೀಮಂತರಾಗಿದ್ಕೊಂಡು ಲಾಯರ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಟೀಚರ್ ಇರ್ಬೋದು, ದೊಡ್ಡ ಉದ್ಯಮಿನೇ ಇರ್ಬೋದು, ಅವನ್ ತ್ಯಾಗ ಮಾಡಿ ಹೋಗಿ ಭಿಕ್ಷುಕನಾಗಿ ಬದುಕ್ತಾ ಇದ್ದಾನೆ. ಇವತ್ತಿಗೂ ಇದ್ದಾರೆ. ಜೈನ ಮುನಿಗಳಿದ್ದಾರೆ, ಬೌದ್ಧರಲ್ಲಿ ಇದ್ದಾರೋ ಇಲ್ಲೋ ಗೊತ್ತಿಲ್ಲ. ಇನ್ನು ಎಲ್ಲಾ ಮತಪಂಥಗಳಲ್ಲೂ ಕೂಡ ತಮ್ಮ ಹಿಂದಿನ ಎಲ್ಲವನ್ನೂ ಬಿಟ್ಟು ಭಿಕ್ಷಾನ್ನದಲ್ಲಿ ಬದುಕಬೇಕು ಅನ್ನುವಂಥವ್ರು ಇದ್ದಾರೆ. ಆದ್ರೆ ಈಗ ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ ಭಿಕ್ಷೆ ಬೇಡೋದು ಕಡಿಮೆ ಆಗಿದೆ. ನಗರ ಪ್ರದೇಶದಲ್ಲಿ ಭಿಕ್ಷೆ ಬೇಡೋದು ಕಡಿಮೆ ಆಗಿದೆ. ಈಗ ಬೆಂಗಳೂರಿನಂತ ಪ್ರದೇಶದಲ್ಲಿ ಮತ್ತೊಂದು ಹೊಸ ತರ ಭಿಕ್ಷೆ ಬಂದಿದೆ. ಓದ್ದವ್ರೇನೆ ಅಂಗವಿಕಲರಿರ್ಬೋದು, ಆಮೇಲೆ ಕಣ್ಣಿಲ್ದಿದ್ದವರು ಸಂಸ್ಥೆಗಳಿಗೋಸ್ಕರ ಡೊನೇಷನ್ ಕಲೆಕ್ಟ್ ಮಾಡ್ತಾರೆ. ಅವರು ನಿಂತಂತ ಏನು ಈ ಟ್ರಾಫಿಕ್ ಸಿಗ್ನಲ್ ಅಲ್ಲೆಲ್ಲ ಬಂದು ಕೇಳ್ತಾರೆ, ನಿಮಗೆ ಇಂಥ ಸಂಸ್ಥೆ ನಡೆಸ್ತಾ ಇದೀವಿ, ಊಟ ಹಾಕ್ತಿದೀವಿ, ಹಣ ಕೊಡಿ. ಒಳ್ಳೇದೆ, ಕೊಡೋರು ಇದ್ದಾರೆ, ಕೊಡ್ಲಾರ್ದವ್ರು ಇದ್ದಾರೆ, ಅದು ಸರಿ ಅನ್ನೋರು ಇದ್ದಾರೆ, ತಪ್ಪು ಅನ್ನೋರು ಇದ್ದಾರೆ. ಇರ್ಲಿ. ಇನ್ನೊಂದು ಮೂಮೆಂಟ್ ಪ್ರಾರಂಭ ಆಗಿದೆ ನಮ್ಮಲ್ಲಿ, ಬಹಳ ಒಳ್ಳೆ ಪದ್ಧತಿ ಅದು. ಏನು ಅಂದ್ರೆ ಒಂದು ಮೈಸೂರಲ್ಲಿ ಶುರುವಾಯ್ತು ಅಂತ ಕಾಣಿಸುತ್ತೆ ಮೊದಲು, ಅಥವಾ ಬೆಂಗಳೂರಲ್ಲಿ ಶುರುವಾಯ್ತು. ಏನಪ್ಪಾ ಅಂತಂದ್ರೆ ಈ ಅನ್ನ ಸಂಗ್ರಹ ಮಾಡ್ಬಿಟ್ಟು, ಈ ಉದಾಹರಣೆ ಮದುವೆ, ಕಲ್ಯಾಣ ಮಂಟಪದಲ್ಲಿ ಮದುವೆ ನಡೀತಾ ಇದೆ, ಅನ್ನ ಬಹಳ ಆಹಾರ ಪದಾರ್ಥ ಬಹಳ ಉಳಿದ್ ಬಿಡುತ್ತೆ. ಅದನ್ನ ಮುಂಚೆನೆ ಅವ್ರಿಗೆ ಹೇಳಿಟ್ಟಿರ್ತಾರೆ, ನಮಗೆ ಫೋನ್ ಮಾಡಿ, ಉಳಿದ್ರೆ ಫೋನ್ ಮಾಡಿ, ನಾವು ಅದನ್ನ ಬೇರೆ ಕಡೆ ತಲುಪಿಸ್ತೀವಿ, ಅಗತ್ಯ ಇದ್ದವ್ರಿಗೆ ತಲುಪಿಸ್ತೀವಿ, ಚೆಲ್ಬೇಡಿ. ಅದನ್ನ ನೀವು ಡಸ್ಟ್ಬಿನ್ಗೆ ಹಾಕಿದ್ರೆ, ಅಥವಾ ಎಲೆಗಳಲ್ಲಿ, ತಟ್ಟೆಗಳಲ್ಲಿ ಉಳಿಸ್ಬಿಟ್ಟು ಡಸ್ಟ್ಬಿನ್ಗೆ ಹಾಕಿದ್ರೆ ಅದನ್ನು ಹಾಯ್ಕೊಳಕ್ ಬರ್ತಾರೆ, ಅದನ್ನ ತಗೊಳಕ್ಕೂ ಬರ್ತಾರೆ. ಆವಾಗ ಅವನಲ್ಲಿ ಭಕ್ತಿ ಪ್ರೀತಿ ಹುಟ್ಟಲ್ಲ. ಡಸ್ಟ್ಬಿನ್ ಅಲ್ಲಿ ಇದ್ದಿದ್ದು ಹೊಟ್ಟೆ ತಿನ್ನೋದಕ್ಕೆ ಮಾಡ್ಬೋದು, ಅಷ್ಟು ಹೊಟ್ಟೆ ಹಸಿವು ಅನ್ನೋದು ಅಷ್ಟು ಕೆಟ್ಟ, ಏನ್ ಬೇಕಾದ್ರೂ ಮಾಡಿಸುತ್ತದು. ಆದ್ರೆ ಆ ಅನ್ನವನ್ನು ಉಳಿಸಿ ಚೆಲ್ಲಲಾರ್ದೇನೆ ಅದನ್ನ ನಾವು ಕೊಟ್ಟಾಗ, ಹಾಸ್ಟೆಲ್ಗಳಿಗೆ ಕೊಟ್ಟಾಗ, ಅಥವಾ ಸೇವಾ ಸಂಸ್ಥೆಗಳಿಗೆ ಕೊಟ್ಟಾಗ, ಅದನ್ನ ಅವರು ಪ್ರಸಾದವಾಗಿ ತಗೊಳ್ತಾರೆ, ಪ್ರಸಾದವಾಗಿ ಸ್ವೀಕರಿಸ್ತಾರೆ. ಆ ರೀತಿ ಒಂದು ಸೇವಾ ಮನೋಭಾವನೆಗಳು. ಹೋಟ್ಲಲ್ಲಿ ಉಳಿದಂತದ್ದನ್ನ ರಾತ್ರಿ ಹೋಟ್ಲಲ್ಲಿ ಉಳಿತಪ್ಪ ಅಂದ್ರೆ ರಾತ್ರಿನೇ ಕೊಟ್ಬಿಡಿ, ಬೆಳಿಗ್ಗೆ ತಂಗ್ಳು ಮಾಡಬೇಡಿ ಅದನ್ನ. ಹೀಗೆ ಬೇರೆ ಬೇರೆ ಸೇವಾ ಸಂಸ್ಥೆಗಳು ಪ್ರಾರಂಭ ಆಗ್ತಾ ಇದೆ. ಅದ್ರ ಜೊತೆಗೆ ಧ್ಯಾನದ ಸಂಸ್ಥೆಗಳು ನಮ್ಮಲ್ಲಿ ಹುಟ್ಕೊಳ್ತಾ ಇದೆ. ವಿವೇಕಾನಂದರ ಕಾಲಕ್ಕೆ, ಪರಮಹಂಸ ಯೋಗಾನಂದರ ಕಾಲಕ್ಕೆ ಸ್ವಾಮಿ ರಾಮ ಅವರು, ಮತ್ತಿನ್ನೂ ಅನೇಕ ಜನ ನಮ್ಮಲ್ಲೂ ಕೂಡ ಬೇರೆ ಬೇರೆಯವರೆಲ್ಲ ಹೋಗಿ ವಿದೇಶಗಳಲ್ಲಿ ಪೂಜೆ, ಧ್ಯಾನ, ಜಪ, ತಪ, ಇಸ್ಕಾನ್ದವರು ಆ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಹೆಂಗಂದ್ರೆ ಭಾರತೀಯ ಸಂಸ್ಕೃತಿ ಏನು ಆಧ್ಯಾತ್ಮಿಕ ಸಂಸ್ಕೃತಿ ಇದೆಯಲ್ಲ, ನೀವು ಹರಿದ್ವಾರ ಋಷಿಕೇಶಕ್ಕೆ ಹೋದ್ರೆ ಅಲ್ಲಿ ನೂರಾರು ಜನ ವಿದೇಶಿಯರು ನಿಮಗೆ ಸಿಗ್ತಾರೆ, ಬೇರೆ ಬೇರೆ ದೇಶಗಳಿಂದ ಬಂದಿರ್ತಾರೆ. ಜಪಾನ್ನಿಂದ ಬಂದವರು ಕೂಡ ಸಿಗ್ತಾರಲ್ಲ ನಿಮಗೆ. ಜಪಾನು ಬಹಳ ಸೊಫೆಸ್ಟಿಕೇಟೆಡ್ ಕಂಟ್ರಿ ಇವಾಗ. ಅಂದ್ರೆ ಎಲ್ಲದರಲ್ಲೂ ಶಿಸ್ತು, ಸ್ವಚ್ಛತೆ, ಕೊರತೆ ಇಲ್ಲ, ಕಳ್ತನ ಇಲ್ಲ, ಮೋಸ ಇಲ್ಲ. ಆಮೇಲೆ ಒಬ್ರಿಗೊಬ್ರು ಪರೋಪಕಾರ ಮಾಡೋ ಗುಣನೂ ಅಲ್ಲಿ ಇದೆ. ಹೋಗಿ ಬಂದವ್ರು ಹೇಳ್ತಾ ಇದ್ದಾರಲ್ಲ, ಪರೋಪಕಾರ ಮಾಡೋ ಗುಣನೂ ಇದೆ, ಸಹಿಸ್ಕೊಳ್ಳೋ ಗುಣ ಇದೆ, ಹೆಲ್ಪಿಂಗ್ ನೇಚರ್ ಇದೆ, ಎಲ್ಲ ಇದೆ. ಆದ್ರೂ ಅವ್ರಿಗೂ ಏನೋ ಬೇಕಾಗಿದೆ. ಮತ್ತೆ ಧ್ಯಾನನೂ ಇದೆ. ಸಮುರಾಯಿ ಅಂತ ಹೇಳಿ ಬೇರೆ ಬೇರೆ ಜನ್ ಪದ್ಧತಿಗಳಿದಾವೆ, ಸಮುರಾಯಿಗಳಿದ್ದಾರೆ. ಅವರೆಲ್ಲ ದೈಹಿಕ ಶ್ರಮ, ಮಾನಸಿಕ ಶ್ರಮ ಎಲ್ಲವನ್ನೂ ಮಾಡ್ತಾರೆ. ಈಗ ಜಪಾನ್ ಇದ್ದಿದ್ರಲ್ಲಿ ಭಾರತಕ್ಕಿಂತ ಚೆನ್ನಾಗಿರೋದು ಜಪಾನ್. ಆದ್ರೂ ಕೂಡ ಅಲ್ಲಿ ಸಮಸ್ಯೆ ಏನಾಗ್ತಿದೆ ಅಂದ್ರೆ ಒಂಟಿತನ ಕಾಡ್ತಾ ಇದೆ. ಲಕ್ಷಾಂತರ ಜನ ಹೆಚ್ಚು ಆರೋಗ್ಯ ಚೆನ್ನಾಗಿದೆ ಅಲ್ಲಿ, ಅವ್ರ ಅಲೋಪತಿ ಮೆಡಿಸನ್ ಅವಲಂಬಿಸಲ್ಲ. 80 ವರ್ಷ 90 ವರ್ಷದವ್ರು ನಿಮಗೆ ಸಾವಿರಾರು ಜನ, ಲಕ್ಷಾಂತರ ಜನ ಸಿಕ್ಬಿಡ್ತಾರೆ. ಆದ್ರೆ ಅವ್ರಿಗೆ ನೋಡ್ಕೊಳಕ್ಕೆ ಯಾರು ಇಲ್ಲ. ಆ ತರ ಸಮಸ್ಯೆ ಆಗ್ತಾ ಇದೆ. ನಮ್ಮಲ್ಲಿ ಕೂಡ ಆ ಸಮಸ್ಯೆ ಮುಂದೆ ಬರ್ಬಹುದು. ಅದಕ್ಕೆ ಛಾಯ್ ಅವರು ಎಚ್ಚರಿಸ್ತಾ ಇದ್ರು. ನಿಜ, ಅದು ನಮ್ಮಲ್ಲಿ ಇವಾಗ ಮುಂದೆ ಬರಬಾರ್ದು ಅಂತಿದ್ರೆ ನಾವು ತಾಯಿ ತಂದೆಗಳ ಮಕ್ಕಳನ್ನ ಅಟ್ಯಾಚ್ಮೆಂಟ್ ಬರ್ಬೇಕು. ಅಂದ್ರೆ ಮಕ್ಕಳಿಗೆ ಸಣ್ಣದ್ರಲ್ಲೇ ಕೆಲವು ಮೌಲ್ಯಗಳನ್ನ ಕಥೆ ಹೇಳೋ ಅಂತದ್ದಿರ್ಬೋದು, ಅವರಿಗೆ ಪೂಜೆ ಮಾಡಿಸೋಂಥದ್ದು, ಪೂಜೆ ಮಾಡೋದು ಕಲಿಸ್ಬೇಕು. ಶರಣರ, ಸಂತರ, ಮಹಾತ್ಮರ ಕಥೆಗಳನ್ನ ಹೇಳ್ಬೇಕು.
ಪುರಾಣ ಪುಣ್ಯ ಕಥೆಗಳು ಅಂತಾನೆ ಹೇಳ್ತಿದ್ರು. ಆ ಕತೆ ಹೇಳುವಾಗ ಆ ಮಕ್ಳಿಗೆ ಕೇಳೋದೇ ಒಂದು ಸಂತೋಷ, ಸಡಗರ. ಅಲ್ಲಿ ನೀವೇನಾರ ಹೇಳಿ ಕೇಳ್ತಾರ ಅವ್ರು. ಕತೆ ಹೇಳೋ ಸಂಸ್ಕೃತಿ ಬರ್ಬೇಕದು. ಅಜ್ಜ ಅಜ್ಜಿದಿರು, ತಾಯಿ ತಂದೆಗಳು ಮಕ್ಳ ಜೊತೆಗೆ ಬೆಳಿಬೇಕು, ಕತೆ ಹೇಳಬೇಕು. ಆವಾಗ ಅವರು ಮುಂದೆ ಒಳ್ಳೆ ಮೌಲ್ಯಗಳನ್ನು ಕಲಿತಾರೆ. ಅದೇ ನಾನು ಹೇಳ್ತಿರ್ತೀನಿ. ನಾವು 2ನೇ ಕ್ಲಾಸ್ ಇದ್ದಾಗ ನಮ್ಗೊಬ್ರು ಟೀಚರ್ ಇದ್ರು, ರಂಗನಾಯಕಮ್ಮ ಅಂತ ಹೇಳಿ. ಮಧ್ಯೆ ಕಣ್ಣು ಹೋಗಿತ್ತು ಅವ್ರಿಗೆ, ಬ್ರೈಲ್ ಬರ್ತಿರ್ಲಿಲ್ಲ, ನಮ್ ಲಿಪಿ ಕಲ್ತಿರ್ಲಿಲ್ಲ ಅವ್ರು. ಆದ್ರೆ ಕೆಲಸ ಕೊಟ್ಟಿದ್ರು ಅವ್ರಿಗೆ, TCH ಎಲ್ಲ ಆಗಿತ್ತು ಅನ್ಸುತ್ತೆ, ಅವ್ರಿಗೆ ಕೆಲಸ ಕೊಟ್ಬಿಟ್ಟಿದ್ರು. ಬ್ರೈಲ್ ಪುಸ್ತಕ ಒಂಚೂರು ಓದಕ್ ಬರ್ತಿರ್ಲಿಲ್ಲ. 1ನೇ ಕ್ಲಾಸ್ ಕೊಡ್ತಿರ್ಲಿಲ್ಲ ಅವ್ರಿಗೆ, 2ನೇ ಕ್ಲಾಸ್ ಕೊಡ್ತಿದ್ರು. ನಮಗೆ ಈ 4 ಸಬ್ಜೆಕ್ಟ್ ಅವ್ರಿಗೆ ಹಾಕ್ಬಿಟ್ಟಿದ್ದಾರೆ. ಆವಾಗ ಏನ್ ಮಾಡೋದು, ಅವ್ರಿಗೆ ಓದಕ್ ಬರಲ್ಲ. ಅದಕ್ಕೆ ಏನ್ ಮಾಡ್ತಿದ್ರು, ನಮ್ಮ ಹತ್ರ ಓದಿಸ್ತಿದ್ರು. ನಮ್ಮಲ್ಲಿ 8 ಜನ ಇದ್ವಿ ನಾವು, 4 ಜನಕ್ಕೆ ಓದಕ್ ಬರ್ತಿತ್ತು, 4 ಜನಕ್ಕೆ ಓದಕ್ ಬರ್ತಿರ್ಲಿಲ್ಲ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಒಬ್ಬೊಬ್ಬನಿಗೆ ನೇಮಿಸ್ಬಿಟ್ಟಿದ್ರು. ನೀನ್ ಇವನಿಗೆ ಹೇಳ್ಕೊಡು, ನೀನ್ ಇವನಿಗೆ ಹೇಳ್ಕೊಡು. ಅವಾಗ್ಲೇ ಟೀಚರ್ ಕೆಲಸ ನಮ್ಗೆ ಅವಾಗ್ಲೇ ಕಲ್ಸಕ್ ಶುರು ಮಾಡಿದ್ರು ಅವ್ರು. ಯಾವಾಗ್ಲೂ ಟೇಬಲ್ ಹತ್ರ ನಿಂತ್ಕೊಳ್ಳೋದು, ಕೂತ್ಕೊಳ್ತಿದ್ದೆ ಕಡಿಮೆ ನಾವು. ಮೇಡಮ್ ಕತೆ ಹೇಳಿ, ಮೇಡಮ್ ಕತೆ ಹೇಳಿ. ಹೇಳಿದ್ರು. ರಾಮಾಯಣ, ಹರಿಶ್ಚಂದ್ರನ್ ಕತೆ, ಚಂದ್ರಹಾಸನ ಕತೆ, ನಾವೆಲ್ಲ ಬಹಳ ಕತೆ ಕೇಳ್ಕೊಂಡು ಬೆಳೆದ್ಬಿಟ್ವಿ. ಪ್ರಾಯಶಃ ಇವತ್ತು ನನಗೆ ಆ ಒಂದು ಸಂತೋಷ, ಆನಂದ ಉಂಟಾಗಬೇಕಾದ್ರೆ ಮತ್ತು ಈ ಸನ್ಯಾಸ ಜೀವನ ನಾನು ಅಂದ್ರೆ ಕಳೆಯೋದಕ್ಕೆ ಅನುಕೂಲಕರವಾದಂಥದ್ದು, ಆ ಒಂದು ಅವ್ರೇನು ಅಡಿಪಾಯ ಹಾಕಿದ್ರಲ್ಲ, ಅದು ಇವತ್ತು ನನಗೆ ತುಂಬಾ ಅನುಕೂಲ ಆಗಿದೆ ಅಂತಾನೆ ಅನ್ಬೇಕು. ಅಭ್ಯಾಸ ಅದಕ್ಕೆ ನಾನು ಯಾವುದನ್ನು ತಿರಸ್ಕಾರ ಅಥವಾ ಒಂದ್ ರೀತಿ ತಿರಸ್ಕಾರ ಮನೋಭಾವನೆಯಿಂದ ನೋಡಲ್ಲ. ವಚನಗಳು ವಿಶ್ಲೇಷಣೆ ಮಾಡುವಾಗ, ವೈಚಾರಿಕತೆ ಪ್ರಜ್ಞೆ ಹೇಳುವಾಗ ಹೇಳ್ತೀನಿ ನಾನು. ಆದ್ರೆ ಆಧ್ಯಾತ್ಮಿಕ ಮನೋಭಾವನೆಯನ್ನು ಮೂಡಿಸುವಂತಹ, ಧಾರ್ಮಿಕ ಮನೋಭಾವನೆಯನ್ನು ಮೂಡಿಸುವಂತಹ ಯಾವುದೇ ಕಥೆಗಳಿದ್ರು ಕೂಡ ಮೊದಲು ಕೇಳೋಣ. ಬೆಳಿಗ್ಗೆ ಹೇಳಿದ್ನಲ್ಲ, ಗುರುರಾಜುಲು ನಾಯ್ಡು ಅಂತಿದ್ರು, ಇವತ್ತೇ ಬೆಳಗ್ಗೆ ಹೇಳಿದೆ. ಅವ್ರದ್ದು ಹರಿಕತೆ ಕೇಳೋದಂದ್ರೆ ನಮಗೆ ಅವ್ರು ಬರೀ ಶುಕ್ಲಾಂಬರದಂ ಅಂತ ಮೈಕಲ್ ಕೇಳಿಸ್ಬಿಟ್ರೆ ಕುಣಿಯಕ್ ಶುರು ಮಾಡ್ತಿದ್ವಿ ನಾವೆಲ್ಲ. ಅಷ್ಟು ಸಂತೋಷ ಆಗೋದು. ಹಂಗೆ ಅರಳ್ಬೇಕು, ಮನಸ್ಸು ಅರಳ್ಬೇಕು. ಸಣ್ಣವರಿದ್ದಾಗ ಅರಳ್ಬೇಕು, ಅವರಿಂದ ಜಗತ್ತಿಗೆ ಬಹಳ ಒಳ್ಳೆಯದಾಗತ್ತೆ. ಅದಕ್ಕೆ ಈಗ ಛಾಯಾ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ನಿಮ್ಗೆ. ಅಂದ್ರೆ ಏನ್ ನೀವು ಇಲ್ಲಿ ಉಪವಾಸಕ್ಕೆ ಬಂದಿದೆ, ಇಲ್ಲಿ ಮಾನಸಿಕ ಚಿಕಿತ್ಸೆ ಕೂಡ ಇದೆಯಮ್ಮ. ಉಪವಾಸದಲ್ಲಿ ಬರೀ ದೈಹಿಕ ಅಲ್ಲ, ಅದು ನಿಮಗೆ ಗೊತ್ತಿಲ್ಲ, ಇನ್ನು ಆ ಪುಸ್ತಕ ಓದಿಲ್ಲ ನೀವು. ಇಲ್ಲಿ ನಾವು 4 ರೀತಿ ಆರೋಗ್ಯಕ್ಕೂ ಒತ್ತು ಕೊಡ್ತೀವಿ: ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಮತ್ತು ಸಾಮಾಜಿಕ. ಬೆಳಗ್ಗೆ ಚಿಂತನ ಪ್ರಾರ್ಥನೆ ಮತ್ತು ಈಗಿನ ಚಿಂತನ ಪ್ರಾರ್ಥನೆ ಇವೆಲ್ಲ ಮಾನಸಿಕ ಆರೋಗ್ಯದಗಳು. ಆಟ ಆಡ್ತಾರೆ, ಸಂತೋಷ ಪಡ್ತಾರೆ, ಮತ್ತೆ ಎಷ್ಟು ಸ್ನೇಹವನ್ನ 10 ದಿವಸದಲ್ಲಿ ಹೆಂಗ್ ಸ್ನೇಹಿತರಾಗ್ತಾರೆ ಅಂದ್ರೆ, ಅವರೇ ವಾಟ್ಸಪ್ ಗ್ರೂಪ್ಗಳನ್ನ ಮಾಡ್ಕೊಂಡು ಒಬ್ರಿಗೊಬ್ರು ಪರಿಚಯ ಇಟ್ಕೊಂಡು ಮತ್ತೆ ಮಹಾಮನೆಗೆ ಯಾವಾಗ ಹೋಗೋಣ ಮಾತಾಡ್ಕೊಳ್ತಿರ್ತಾರೆ. ತುಂಬಾ ಜನ ಆ ರಕ್ತ ಸಂಬಂಧವನ್ನ ಮೀರಿ ಭಕ್ತಿ ಸಂಬಂಧ, ಸ್ನೇಹ ಸಂಬಂಧವನ್ನ ಇದೇ ಮಾನಸಿಕ ಆರೋಗ್ಯ. ಇದು ಎಲ್ಲಿ ನಿಮ್ಮ ಹೃದಯ ಅರಳುತ್ತೋ, ಎಲ್ಲಿ ಸ್ನೇಹ ಅರಳುತ್ತೋ, ಅಲ್ಲಿ ನಿಮಗೆ ಮಾನಸಿಕ ಆರೋಗ್ಯ ಸಿಕ್ತು ಅಂತಾನೆ. ಹಾಗಾಗಿ ಇಲ್ಲಿ ಉಪವಾಸ ಮಾಡೋದಂದ್ರೆ ಬರೀ ದೈಹಿಕ ಕಾರಣ ಅಲ್ಲ, ದೈಹಿಕ ಕಾಯಿಲೆಗೋಸ್ಕರ ಅಲ್ಲ. ಇಲ್ಲಿ ನಿಮ್ಗೆ ಎಲ್ಲಾ ರೀತಿಯ ಆರೋಗ್ಯವೂ ಸಿಕ್ಬಿಡುತ್ತೆ. ಆದ್ರಿಂದ ಇದನ್ನ ನೀವೆಲ್ಲರೂ ಕೋರ್ಸ್ ಮಾಡಬೇಕು. ಛಾಯಾ ಅವರು ಕೂಡ ಒಂದು 10 ದಿವಸ ಅಥವಾ 15 ದಿವಸ 21 ದಿವಸ ಬಂದು ಅವರು ಕೋರ್ಸ್ ತಗೊಳ್ಬೇಕು. ತಗೊಂಡ್ರೆ ಅವ್ರು ಇನ್ನೂ ಅನುಕೂಲ ಮಾಡ್ಕೊಡ್ಬೋದು ಬೇರೆಯವರಿಗೆ. ಉಪವಾಸ ಪದ್ಧತಿ ಮತ್ತು ಯೋಗಾಸನಗಳು, ವಾಕಿಂಗು, ಇಲ್ಲಿ ಎಲ್ಲದಕ್ಕೂ ನಮಗೆ ಪ್ರಕೃತಿ ದತ್ತವಾದ ವಾತಾವರಣ ಸಿಕ್ಬಿಟ್ಟಿದೆ. ಆಮೇಲೆ ಇವಾಗ ವಿಟಮಿನ್ B12 ಕೊರತೆ ಆಗಿದೆ, B12 ಕೊರತೆ ಆಗಿದೆ ಅಂತ ಎಲ್ಲ ಕಡೆ ಹೇಳ್ತಿರ್ತಾರೆ. ಇಲ್ಲಿ ಪ್ರತಿನಿತ್ಯ ಮಳೆ ನೀರು ಕುಡಿತೀರಾ, ಅಡಿಗೆಗೂ ಕೂಡ ಮಳೆ ನೀರಲ್ಲಿ B12 ಇದೆ. ಆದ್ರಿಂದ ಎಲ್ಲವೂ ನಿಮಗೆ ಸಿಗುತ್ತೆ, ಪಡ್ಕೊಳ್ಳಿ. ಇನ್ನು ಹೊಸ ಜನರನ್ನ ಕಳಿಸ್ಕೊಡಿ. ಕೇವಲ ರಜದಲ್ಲಿ ಬರೋದ್ಕಿಂತ, ರಜದಲ್ಲಿ ಅಷ್ಟೇ ಅಲ್ಲ, ಜೂನ್ನಿಂದ ಜುಲೈ ಆಗಸ್ಟ್ ಅಲ್ಲೆಲ್ಲ ಖಾಲಿ ಇರ್ತಾವ ರೂಮ್ಗಳಾಗ. ನಿಮ್ಮ ಸ್ನೇಹಿತರುಗಳನ್ನ ಯಾರಿಗೆ ಇವಾಗ ಅವಕಾಶ ಆಗಿರಲ್ವೋ ಆವಾಗ ಕಳಿಸ್ಕೊಡ್ಬೋದು. ಇವಾಗ ಕೆಲವರು ಒದ್ದಾಡ್ತಿರ್ತಾರೆ, ನಮ್ಗೆ ಈಗ್ಲೇ ಬೇಕು, ರಜದಲ್ಲೇ ಬೇಕು ಅಂತ. ಹೌದು, ನಿಮ್ದು ಅರ್ಥ ಆಗತ್ತೆ ನಮಗೆ. ಯಾಕಂದ್ರೆ ಮಕ್ಳಿಗೆ ರಜೆ ಬಂದಿರುತ್ತೆ, ಅವ್ರನ್ನ ಆ ಕಡೆ ಈ ಕಡೆ ಕಳ್ಸಿರ್ತೀರಾ, ಅಜ್ಜಿ ಮನೆಗೆ ಅಥವಾ ಅಜ್ಜನ ಹತ್ರ ಎಲ್ಲರೂ ಕಳ್ಸಿರ್ತೀರಾ. ನೀವು ಫ್ರೀ ಆಗಿರ್ತೀರ, ಬರ್ಬೇಕು ಅಂತ ಬಯಸ್ತೀರಾ, ನಿಜ. ಆದ್ರೆ ಎಲ್ಲರಿಗೂ ರೂಮ್ಗಳನ್ನ ಕೊಡಕ್ಕೆ ಸ್ವಲ್ಪ ತೊಡಕಾಗ್ಬೋದು. ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಇದೀರಾ.
ಅದಕ್ಕೆ ಜೂನ್ ಜುಲೈನಲ್ಲಿ ಆಗಸ್ಟ್ ಅಲ್ಲಿ ಮಳೆಗಾಲ ಅಂದ್ರೆ ಏನ್ ತುಂಬಾ ಮಳೆ ಏನಿರಲ್ಲ ಇಲ್ಲಿ. ನಿಮಗೆ ಹಿಂಸೆ ಆಗುವಷ್ಟು ಕರಾವಳಿಲಾದಂಗೆ ಮಲೆನಾಡಲ್ಲಾದಂಗೆ ಏನ್ ಮಳೆ ಆಗಲ್ಲ. ಹಿತವಾದ ಮಳೆ ಇರ್ತದೆ. ಬಿಸಿನೀರು ಎಲ್ಲಾ ಕಾಲಕ್ಕೂ ಬಿಸಿನೀರು ಇದ್ದೇ ಇರ್ತದೆ. ಹಾಗಾಗಿ ಯಾವ ಸಂದರ್ಭದಲ್ಲಾದ್ರೂ ನೀವು ಬರ್ಬೋದು, ಈ ಚಿಕಿತ್ಸಾ ಪದ್ಧತಿಯನ್ನು ಪಡ್ಕೋಬಹುದು. ಅದನ್ನ ನಮ್ಮ ಜೀವನವನ್ನ ಸಾರ್ಥಕ ಪಡಿಸ್ಕೊಳ್ಳೋದು ಮುಖ್ಯ, ಗಳಿಸೋದು ಮುಖ್ಯ ಅಲ್ಲ. ಅಧಿಕಾರ ಗಳಿಸೋದು, ಹಣ ಗಳಿಸೋದು ಮುಖ್ಯ ಅಲ್ಲ, ಆನಂದ ಗಳಿಸೋದು ಬಹಳ ಮುಖ್ಯ. ಅದನ್ನ ನೀವೆಲ್ಲ ಮಾಡೋಣ. ಅದನ್ನೇ ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ, ಮುಂದಿನ ಪೀಳಿಗೆ ಕಲಿಸೋಣ. ಅದನ್ನ ದಾನ, ಧರ್ಮ, ಪರೋಪಕಾರ ಇದನ್ನ ಮಕ್ಕಳಿದ್ದಾಗ್ಲೇ ಕಲಿಸ್ಬೇಕು. ಮಕ್ಳ ಕೈಲಿ ಭಿಕ್ಷೆ ಕೊಡಿಸ್ಬೇಕು ನೀವು, ಮಕ್ಳ ಕೈಲಿ. ಅದಕ್ಕೆ ನನಗೆ ಕೆಲವರು ಕಾಣಿಕೆ ಕೊಡಕ್ ಬಂದಾಗ ಆ ಮಕ್ಳಿಗೆ ಕೇಳ್ತೀನಿ, ಏನಿದು ಅಂತ ಕೇಳ್ತೀನಿ. ಕೆಲವ್ರು ರೊಕ್ಕ ಅಂತಾರ. ಯಾಕೆ ರೊಕ್ಕ ಕೊಡ್ಬೇಕು ಗುರುಗಳಿಗೆ? ಆವಾಗ ಅವ್ರ ತಾಯಿ ತಂದೆಗಳು ಹೇಳ್ಕೊಡ್ತಾರೆ, ಇಲ್ಲಪ್ಪ ಕಾಣಿಕೆ ಅದು ಗುರುದಕ್ಷಿಣೆ ಅಂತ ಹೇಳು, ಗುರು ಕಾಣಿಕೆ ಅಂತ ಹೇಳು. ಯಾಕೆ ಕೊಡ್ಬೇಕು ಅಂದ್ರೆ ಸಮಾಜದ ಕೆಲಸ ಮಾಡ್ತಿರ್ತಾರೆ ಗುರುಗಳು, ಆದ್ರಿಂದ ಕೊಡ್ಬೇಕು. ಅದನ್ನ ನಾವು ಮಕ್ಳಿರುವಾಗ ಕಲಿಸ್ಬೇಕು. ಆ ಕೊಟ್ಟು ಸಂತೋಷ ಪಡುವಂಥದ್ದು ಕಲಿಸಿದ್ರೆ ಅವು ಖಂಡಿತವಾಗಿಯೂ ಮಾನಸಿಕ ರೋಗಿಗಳಾಗಲ್ಲ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.